ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀತಾರಾಮ್ ಸೀರಿಯಲ್ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿ ಸಿಹಿ ಬಂದಿದ್ದಾಳೆ ಸುಬ್ಬಿ ಕಡೆ. ಹಾಯ್ ಸುಬ್ಬಿ ಅಂತ ಹೇಳ್ತಾರೆ. ಯಾಕೆ ಬಂದೆ ಅಂತ ಕೇಳ್ತಾರೆ. ನಿನ್ನನ್ನು ಕರ್ಕೊಂಡೋಗೋಕ್ಕೆ ಅಂತ ಸಿಹಿ ಹೇಳ್ತಾರೆ. ನಿನ್ನ ಅಪ್ಪ ಇರೋ ಕಡೆ ನಾನು ಬರಲ್ಲ ಅಂತ ಹೇಳಿಲ್ಲಲ್ವಾ, ಹೇಳಿದ್ದೀನಿ ತಾನೆ ಅಂತ ಸುಬ್ಬಿ ಅಂತಾರೆ. ಆದರೆ ನೀ ಹಾಗಂತೀಯಲ್ಲ, ನನ್ನ ಅಪ್ಪ ಕೂಡ ನನಗೆ ಮೊದಲು ಫ್ರೆಂಡ್ ಆಗಿದ್ದರು, ಆಮೇಲೆ ಅಪ್ಪ ಆಗಿದ್ದು. ನಿನಗೂ ಕೂಡ ನನ್ನ ಅಪ್ಪನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನನ್ನ ಅಪ್ಪನ ಬಗ್ಗೆ ಗೊತ್ತಾದರೆ ನೀನು ನನ್ನ ಅಪ್ಪನ ತುಂಬ ಇಷ್ಟಪಡ್ತೀಯ. ನಿನಗೆ ನಮ್ಮ ಸೀತಮ್ಮ ಬೇಕು ಬೇಡ, ಸೀತಮ್ಮ ಬೇಕು ಅಂತಂದರೆ ಈ ಆಡಿಷನ್ಗೆ ನೀನು ಒಂದು ಸತ ಟ್ರೈ ಮಾಡ್ಬೋದಲ್ಲ ಈ ಆಡಿಷನ್ಗೆ ಅಂತ ಹೇಳ್ತಾರೆ. ಆಗ ಆ ಮಗುಗೆ ತನ್ನ ತಾಯಿ ನೆನಪಾಗುತ್ತೆ. ತಾಯಿ ಸೀತಾಗೇನಾದರೂ ಮೋಸ್ಟ್ಲಿ ಅವಳಿ ಜೋಳಿ ಹುಟ್ಟಿದ್ರ ಮಕ್ಕಳು ಅನ್ನೋದನ್ನ ಏನಾದ್ರು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದಾಗುತ್ತೆ. ಯಾಕಂದರೆ ತಾಯಿ ಹುಟ್ಟಿದಾಗಿಂದ ತಾಯಿನ ಕಾಣ್ದಿರೋಂಥ ಸುಬ್ಬಿಗೆ ಸೀತಾ ತಾಯಿ ಆಗ್ತಾಳೆ. ಈ ಕಡೆ ರಾಮ್ ಅಪ್ಪ ಆಗ್ತಾರೆ. ರಾಮ್ ಸುಬ್ಬಿ ಆ ಆಡಿಷನ್ಗೆ ಬಂದೇ ಬರ್ತಾಳಂತ ಕಾತುರದಿಂದ ಕಾಯ್ತಿರ್ಬೇಕಾದ್ರೆ ಸುಬ್ಬಿ ಆಡಿಷನ್ಗೆ ಬರ್ತಾಳೆ. ಅಲ್ಲಿ ಸುಬ್ಬಿ ಥರ ಇರುವಂಥ ಸಿಹಿ ಥರ ಇರುವಂಥ ಸುಬ್ಬಿನ ನೋಡಿಬಿಟ್ಟು ರಾಮ್ ಕಳೆದೋಗ್ತಾರೆ. ರಾಮ್ಗೆ ಅನಿಸುತ್ತೆ ಸುಬ್ಬಿ ಅಲ್ಲ ಇವಳು ನನ್ನ ಸಿಹಿನೇ, ನನ್ನ ಸಿಹಿ ಬಂದಿದ್ದಾಳೆ ಅಂತ ತುಂಬ ಖುಷಿ ಪಡ್ತಾರೆ ರಾಮ್. ಆಗ ಸಿಹಿ ಕೂಡ ಅದೇ ನಗು, ಅದೇ ಥರ ಹೇಗಿದ್ಲೋ ಸಿಹಿ ಹಾಗೆ ಸುಬ್ಬಿ ಕಾಣಿಸ್ಕೊತಿದ್ದಾಳೆ ರಾಮ್ ಕಣ್ಣಿಗೆ. ಹಾಗಾಗಿ ರಾಮ್ ಕೂಡ ತುಂಬ ಖುಷಿ ಪಡ್ತಾನೆ. ರಾಮ್ಗೆ ಕೊನೆಗೂ ಸಿಹಿ ಥರ ಇರೋ ಸುಬ್ಬಿ ಸಿಕ್ಕೇ ಬಿಟ್ಲು. ಈಗ ಅವಳನ್ನ ಹೇಗೆ ಸಿಹಿ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ. ಸಂಚಿಕೆಗಳಲ್ಲಿ ರಾಮ್ ಹೇಗೆ ಸಿಹಿ ಜೊತೆ, ಸಿಹಿಗೆ ಸೀತಾನ್ ಜೊತೆ ಹೇಗಿರಬೇಕು, ಮನೆಯವ್ರ ಜೊತೆ ಹೇಗಿರಬೇಕು ಅನ್ನೋದನ್ನು ಯಾವ ರೀತಿ ಹೇಳ್ಕೊಡ್ತಾರೆ. ಸುಬ್ಬಿ ಸಿಹಿಯಾಗಿ ಹೇಗೆ ಉಳ್ಕೋತಾಳೆ, ಸಿಹಿಯಾಗಿ ಸುಬ್ಬಿ ಉಳಿದ ತಕ್ಷಣ ಸಿಹಿ ಮತ್ತು ಸುಬ್ಬಿ ಇಬ್ಬರೂ ಸೇರಿ ಭಾರ್ಗವಿನ ಮಟ್ಟ ಹಾಕ್ತಾರ. ಕುತೂಹಲಕಾರಿ ಸಂಚಿಕೆಗಳಲ್ಲಿ ಮೂಡಿ ಬರಲಿದೆ. ಇಲ್ಲಿ ರಾಮ್ಗೆ ಸಂತೋಷಕ್ಕೆ ಪಾರವಿಲ್ಲ. ಹಾಗೆ ಸುಬ್ಬಿ ಹತ್ರ ಹೋಗಿ ನನ್ನ ಮಗಳೇ ನನ್ನ ಸಿಹಿ ಅಂತ ತಪ್ಕೋತಾರ. ಕಾದು ನೋಡಬೇಕಾಗಿದೆ ಇವತ್ತಿನ ಸಂಚಿಕೆ ಹಾಗೂ ನಾಳಿನ ಸಂಚಿಕೆಯಲ್ಲಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.